ವೆಲ್ಕಮ್ ಸ್ಟೂಡೆಂಟ್ಸ್, ಲಾಜಿಕಲ್ ಮಾಸ್ಟರ್ಮೈಂಡ್ ಯೂಟ್ಯೂಬ್ ಚಾನಲ್ಗೆ. ಪಾರ್ಟ್ 1 ನಲ್ಲಿ ನಾವು ಈ ಪಾಠ ಅಂದರೆ ದಲಿತ ಮಹಿಳೆಯರ ಪ್ರಶ್ನೆಗಳು ಮತ್ತು ಸಾಂಸ್ಕೃತಿಕ ಆಯಾಮಗಳು ಎಂಬ ಅಧ್ಯಾಯವನ್ನು ಬರೆದಂತಹ ಲೇಖಕಿಯಾದ ಡಾಕ್ಟರ್ ಅನಸೂಯ ಕಂಬಾಳೆಯವರ ಪರಿಚಯದ ಬಗ್ಗೆ ತಿಳಿದುಕೊಂಡಿದ್ದೇವೆ. ಬೇಕಾದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಅನ್ನು ಕೊಡಲಾಗುವುದು, ಅದರ ಮೂಲಕ ನೀವು ಮತ್ತೊಮ್ಮೆ ಅದನ್ನು ನೋಡಬಹುದು. ಆಯಿತು, ಸಮಯ ವ್ಯರ್ಥ ಮಾಡುವುದು ಬೇಡ, ಎಕ್ಸಾಮ್ ಕೂಡ ಅತ್ಯಂತ ಸಮೀಪದಲ್ಲಿ ಬರುತ್ತಿವೆ. ಬನ್ನಿ ಅಧ್ಯಾಯ ಸ್ಟಾರ್ಟ್ ಮಾಡೋಣ. ಬದಲಾವಣೆ ಜಗದ ನಿಯಮ ಎಂಬ ಮಾತಿದೆ. ಆದರೆ ಮಹಿಳೆಯ ವಿಷಯದಲ್ಲಿ ಈ ಮಾತನ್ನು ಧೈರ್ಯವಾಗಿ ಹೇಳಬಹುದೇ? ಯಾಕೆ ಹೇಳಲಾಗುತ್ತಿಲ್ಲ? ಅವಳನ್ನು ಸಾಂಪ್ರದಾಯಿಕ ದೃಷ್ಟಿಕೋನದಿಂದೇಕೆ ನೋಡಲಾಗುತ್ತಿದೆ? ಇದರ ಹಿಂದೆ ಯಾವ ಹಿತಾಸಕ್ತಿಯನ್ನು ಕಾಪಾಡುವ ಸಂಚಿದೆ? ಈ ಸಂಚನ್ನು ಅರಿಯಲಾರದಷ್ಟು ಮಹಿಳೆಯರು ಯಾಕೆ ಮುಗ್ಧರಾಗಿದ್ದಾರೆ ಅಥವಾ ಮುಗ್ಧರನ್ನಾಗಿಸಲಾಗಿದೆ? ಹೀಗೆ ಸಾಲು ಸಾಲು ಪ್ರಶ್ನೆಗಳು ಜೇಡದ ಬೆಳೆಯಂತೆ ಹಣೆದುಕೊಳ್ಳುತ್ತಿವೆ. ಅದರ ಮೂಲವನ್ನು ಶೋಧಿಸ ಹೊರಟರೆ ಎದ್ದು ಕಾಣುವುದು ಅದು ನಮ್ಮ ಧರ್ಮ ಎನ್ನುವ ಕರ್ಮ ಸಿದ್ಧಾಂತದ ಈ ಸಿದ್ಧಾಂತವೇಕೆ ಬಹುಸಂಖ್ಯಾತರನ್ನು ಕತ್ತಲಲ್ಲಿಟ್ಟಿತು? ಮನುಷ್ಯರ ನಡುವೆ ಭೇದವನ್ನು ಸೃಷ್ಟಿಸಿ ಒಡೆತನವನ್ನು ಕಿತ್ತುಕೊಂಡು ಸೇವಕರನ್ನಾಗಿ ದುಡಿಮೆಗೆ ನಿಯತಗೊಳಿಸಿತು. ಸೇವೆಯನ್ನು ಕಡ್ಡಾಯವಾಗಿಸಿ ಪಾಪಪ್ರಜ್ಞೆ ಹಣೆಬರಹದಲ್ಲಿ ಕರ್ಮವೇಕೆ ಸಲ್ಲಬೇಕಾದ ಪ್ರತಿಫಲವನ್ನು ಕಿತ್ತುಕೊಂಡಿತು. ಹೀಗೆಲ್ಲ ನಂಬಿಸಿ ಅವರ ಬ್ರೈನ್ ವಾಶ್ ಮಾಡಲು ಧರ್ಮ ಮತ್ತು ದೇವರನ್ನು ತಮ್ಮ ಅಸ್ತ್ರ ಹಾಗೂ ರಕ್ಷಾ ಕವಚಗಳನ್ನಾಗಿ ಬಳಸಿಕೊಂಡಿತು. ಈ ದಿಶೆಯಲ್ಲಿ ಜನರನ್ನು ಸಿದ್ಧಗೊಳಿಸಲು ಸಾಮಾಜಿಕ ನೀತಿ ನಿರೂಪಣೆಗಳನ್ನು ಸ್ಥಾಪಿಸಲು ದೇವರ ಹೆಸರಿನಲ್ಲಿ ಹುಟ್ಟುಕೊಂಡವುಗಳೇ ಕಾವ್ಯಗಳು, ಪುರಾಣ ಪುಣ್ಯ ಕಥೆಗಳು ಹಾಗೂ ಮೂಢನಂಬಿಕೆಗಳು, ಸಂಪ್ರದಾಯ ಮತ್ತು ಆಚರಣೆಗಳು. ಇವುಗಳು ಮಹಿಳೆಯ ಶೋಷಣೆಯ ಸಾಂಸ್ಕೃತಿಕ ಆಯಾಮಗಳಾಗಿ ಕಾಣದೆ ದೇವರ ಧರ್ಮದ ಭಾವನಾತ್ಮಕ ನಂಬಿಕೆಗಳಾಗಿ ಪರಿಣಮಿಸಿದ್ದು ಶೋಷಕರನ್ನು ಶೋಷಣಾ ವ್ಯವಸ್ಥೆಯನ್ನು ರಕ್ಷಿಸುವ ಮಹಾನ್ ತಂತ್ರದ ಭಾಗವಾಗಿ ಈ ತಂತ್ರವನ್ನು ಅರಿಯದಂತೆ ಮಾಡಲು ಆಸ್ತಿ ಹಾಗೂ ಶಿಕ್ಷಣದಿಂದ ದೂರ ಇರಿಸಲಾಯಿತು. ಈ ದೂರವೇ ಅವಳ ಸಬಲೀಕರಣಕ್ಕೆ ದೊಡ್ಡ ಅಡ್ಡಿಯಾಯಿತು ಮತ್ತು ಶೋಷಣೆಯನ್ನು ಅರಿಯದಂತೆ ಮಾಡಿತು. ಹಾಗೆ ಮುಂದೆ ಹೋಗುವುದಕ್ಕಿಂತ ಮುಂಚೆ ಯಾರು ಈ ವಿಡಿಯೋವನ್ನು ಹೊಸದಾಗಿ ನೋಡುತ್ತಿದ್ದೀರಿ ಮತ್ತು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದ್ದೀರಿ ಅವರು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಎಂದು ವಿನಂತಿಸಿಕೊಳ್ಳುತ್ತೇನೆ. ಬನ್ನಿ ಮುಂದೆ ನೋಡೋಣ. ಬಡತನ ಮಾನವ ನಿರ್ಮಿತವಾದದ್ದು. ಇದಕ್ಕೆ ನೈಸರ್ಗಿಕ ಮತ್ತು ವೈಜ್ಞಾನಿಕ ಕಾರಣ ಇಲ್ಲ. ಬಡತನ ಮನುಷ್ಯನ ನಿರ್ಮಿತಿಯ ಅಸಮಾನತೆ ಮತ್ತು ಅಧೀನತೆಯ ಸಂಚಿನಿಂದ ಕೂಡಿದೆ. ಇದು ಮಹಿಳೆಯ ಅಕ್ಷರ ದಿಕ್ಕಿಸಿಕೊಂಡಿದ್ದರೂ ಅಜ್ಞಾನದಿಂದ ಹೊರಬರಲಾರದ್ದರಿಂದ ಅದಕ್ಕೆ ಪ್ರತಿ ಸಂಚನ್ನು ರೂಪಿಸಿ ತನ್ನ ಬದುಕನ್ನು ರೂಪಿಸಿಕೊಳ್ಳುವಲ್ಲಿ ಅಸಮರ್ಥಳಾಗಿದ್ದಾಳೆ. ಅದಕ್ಕೆ ಸಾಂಪ್ರದಾಯಿಕ ಶಿಕ್ಷಣ ಪದ್ಧತಿ ಮತ್ತು ಧರ್ಮ ನಿರ್ಮಿತ ಸಾಮಾಜಿಕ ನೀತಿ ನಿರೂಪಣೆಗಳು ಹಾಗೂ ಭಯ ಮತ್ತು ಆತಂಕವನ್ನು ಹುಟ್ಟಿಸುವಂತಹ ಸ್ಥಾಪಿತ ದೇವರುಗಳು ಮನುಷ್ಯನ ಕಲ್ಪನೆಯಲ್ಲಿ ಅಸ್ತಿತ್ವ ಪಡೆದಿರುವ ದೇವರು ಮತ್ತು ಧರ್ಮಗಳು ವೈಜ್ಞಾನಿಕ ವಿಶ್ಲೇಷಣೆ, ಚಿಂತನೆ, ಅಧ್ಯಯನಕ್ಕೆ ಒಳಪಡುತ್ತವೆ. ಬದಲಾವಣೆ ಬಯಸುವುದು ಅಸಾಧ್ಯದ ಮಾತು. ಹೀಗಾಗಿ ಮಹಿಳೆ ಅಥವಾ ದಲಿತ ಮಹಿಳೆಯರ ಸಮಸ್ಯೆಗಳು ಅರಿಕೆ ಮತ್ತು ಪರಿಹಾರ. ಸಬಲೀಕರಣ ಮಾಡಬೇಕೆಂದರೆ ಧರ್ಮದ ನಿಯಂತ್ರಣದಿಂದ ರಕ್ಷಿಸಬೇಕು. ಎಲ್ಲ ಶೋಷಣೆಗಳ ಮೂಲ ಧರ್ಮ ಮತ್ತು ದೇವರು ಮತ್ತು ಧರ್ಮದ ಹೆಸರಿನಲ್ಲಿ ನಡೆಯುವ ಎಲ್ಲ ಕ್ರಿಯಾವಿಧಿಗಳೇ ಆಚರಣೆಗಳು. ಇವುಗಳನ್ನು ಜನರು
ಅಗತ್ಯಗಳೆಂಬಂತೆ ಬಿಂಬಿಸಿ ನಂಬಿಸಲಾಗಿದೆ. ಶ್ರೇಷ್ಠ ದೇವರುಗಳು ಪ್ರಧಾನ ಸಮಾಜದಾದೆಯಲ್ಲಿ ಸಾಂಸ್ಕೃತಿಕ ಆಯಾಮಗಳಾಗಿ ಕಂಡರೆ, ಅವುಗಳನ್ನು ಒಳಗೊಂಡಂತೆಯೇ ಜನಪದದ ಮತ್ತು ಅಥವಾ ದಲಿತರ ಗ್ರಾಮ ದೇವತೆಗಳು ಚಿಂತನೆ ಹಾಗೂ ಕ್ರಿಯೆಯಲ್ಲಿ ಭಿನ್ನವಾಗಿವೆ. ಆದರೆ ನಮ್ಮದು ಧರ್ಮದ ಪ್ರಧಾನ ಸಮಾಜವಾದುದರಿಂದ ಆಯಾ ಗ್ರಾಮ ದೇವತೆಗೆ ಸಂಬಂಧಿಸಿದಂತೆ ಊರಿನ ಆಯಾ ಜಾತಿಗಳ ಜನರಿಗೆ ಒಂದೊಂದು ಜವಾಬ್ದಾರಿಯನ್ನು ವಿತರಿಸಿ ಅದನ್ನು ನಂಬಿಸಿ ಆಚರಿಸುವಂತೆ ನಿಯಂತ್ರಿಸಲಾಗುತ್ತಿದೆ. ನಿಗದಿಗೊಳಿಸಿದ ಜವಾಬ್ದಾರಿಯನ್ನು ಸಂಬಂಧಪಟ್ಟವರು ಆನುವಂಶಿಕವಾಗಿ ನಿರ್ವಹಿಸುವಂತೆ ಒತ್ತಾಯಿಸುತ್ತೇವೆ. ಅವುಗಳನ್ನು ಅವರ ಮನಸ್ಸಿನಲ್ಲಿ ಸ್ಥಿರಗೊಳಿಸಲು ಸೃಷ್ಟಿಸಿದ ಪುರಾಣ ಮತ್ತು ಐತಿಹ್ಯಗಳನ್ನು ಪರಂಗತಗಳನ್ನು ನಡೆಸಿ ಅದನ್ನು ತಮ್ಮ ಧರ್ಮ ಎಂಬಂತೆ ಬಿಂಬಿಸಿದೆ ಮತ್ತು ಪ್ರಶ್ನಿಸದಂತೆ ಭಯ ಹುಟ್ಟಿಸಿದೆ. ಈ ಭಯ ವ್ಯಕ್ತಿ ಸ್ವಾತಂತ್ರ್ಯವನ್ನು ಗೌಣಗೊಳಿಸಿ ಭಕ್ತಿ ನೆಪದಲ್ಲಿ ಆಲೋಚನಾ ಸಾಮರ್ಥ್ಯವನ್ನು ಕೊಲ್ಲುತ್ತದೆ. ಅದರ ಪರಿಣಾಮದಿಂದಾಗಿ ವ್ಯಕ್ತಿ ಅಜ್ಞಾನಿಯಾಗಿ ಪರಾಧೀನನಾಗಿ ಹೆಚ್ಚು ಶೋಷಣೆಗೆ ಒಳಪಡುತ್ತಾನೆ. ಗ್ರಾಮೀಣ ಜೀವನದಲ್ಲಿ ಅನಾದಿ ಕಾಲದಿಂದಲೂ ಹಾಸುಹೊಕ್ಕಾಗಿ ಬೆರೆತು ಬಂದಿರುವ ಗ್ರಾಮ ದೇವತೆಗಳು ಜನಪದ ಬದುಕಿನ ಒಂದು ಭಾಗವಾಗಿವೆ. ಜನಪದ ಸಾಂಸ್ಕೃತಿಕ ಅರ್ಥವ್ಯವಸ್ಥೆ, ಸಾಮಾಜಿಕ ಸ್ಥಿತಿಗಳನ್ನು ಅಧ್ಯಯನ ಮಾಡುವವರು ಗ್ರಾಮ ದೇವತೆಯನ್ನು ಅಗತ್ಯವಾಗಿ ಗಮನಿಸಬೇಕಾಗುತ್ತದೆ. ಒಂದು ದೇವತೆಗೆ ಸಂಬಂಧಿಸಿದ ಹಾಡು, ಕಥೆ, ಐತಿಹ್ಯ, ದಂತಕಥೆ, ಪುರಾಣದಲ್ಲಿ ಆಯಾ ಜನಾಂಗದ ಹಲವು ಸಮಸ್ಯೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳಲು ಸಾಧ್ಯವಿದೆ. ಒಂದು ನಿರ್ದಿಷ್ಟ ದೇವತೆಯ ಸಮಗ್ರ ಅಧ್ಯಯನದಿಂದ ಆ ದೇವತೆಯನ್ನು ಪೂಜಿಸುವ ಜನರ ಜೀವನ ರೀತಿ, ಚಿಂತನಾ ವಿಧಾನಗಳು ಅನಾವರಣಗೊಳ್ಳುತ್ತಾ ಹೋಗುತ್ತವೆ. ಜ್ಞಾನದ ವಿವಿಧ ಶಾಖೆಗಳು ಅಂದರೆ ಇತಿಹಾಸ, ಮನಃಶಾಸ್ತ್ರ, ಭಾಷಾಶಾಸ್ತ್ರ, ಸಮಾಜಶಾಸ್ತ್ರ ಇನ್ನಿತರ ಶಿಸ್ತುಗಳು ಈ ಬಗೆಯ ಅಧ್ಯಯನದಿಂದ ನೆರವನ್ನು ಪಡೆದಿರಬಹುದು ಎಂಬ ಡಾ. ಸಿದ್ದಲಿಂಗಯ್ಯನವರ ಈ ಮಾತು ಈ ದಿಸೆಯಲ್ಲಿ ಗ್ರಾಮ ದೇವತೆಗಳ ಅಧ್ಯಯನದ ಅಗತ್ಯದತ್ತ ಬೆಳಕು ಚೆಲ್ಲುತ್ತದೆ. ಈ ಹಿನ್ನೆಲೆಯಲ್ಲಿ ರಚನೆಗೊಂಡಿರುವ ಹಾಡು, ಕಥೆ, ಗಾದೆ, ಒಗಟು, ಪುರಾಣ, ಆಚರಣೆಗಳು ಜನಪದದ ಸಾಂಸ್ಕೃತಿಕ ರೂಪಗಳಾಗಿ ಏಕೆ ಅವರ ಜೀವನವನ್ನು ಪ್ರಭಾವಿಸಿದವು? ಅವುಗಳ ಪ್ರಭಾವದಿಂದ ಏಕೆ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಎಂಬಂತಹ ನಮ್ಮ ಚಿಂತನೆ ಸಾಗಬೇಕಿದೆ. ಚಂದ್ರಗುತ್ತಿ, ಸೌವದತ್ತಿ, ಎಲ್ಲಮ್ಮ ಮುಂತಾದ ದೇವರುಗಳು ದಲಿತ ಹೆಣ್ಣು ಮಕ್ಕಳಿಗೆ ಜೋಗತಿ, ದೇವದಾಸಿ, ಬೆತ್ತಲೆ ಸೇವೆ, ಹುಟಗಿ ಅಂದರೆ ಹುಟ್ಟುಡುಗಿ ಬೆತ್ತಲೆಯನ್ನು ಏಕೆ ಬೇಡುತ್ತವೆ? ಅವು ತಮ್ಮನ್ನು ಶೋಷಣೆ ಮಾಡುತ್ತಿವೆ ಎಂಬ ಪ್ರಜ್ಞೆಯನ್ನು ಅಳಿಸಿ ಅವುಗಳನ್ನು ಕಡ್ಡಾಯವಾಗಿಸುತ್ತವೆ ಏಕೆ? ಅದನ್ನು ಕಾಳಜಿಗೆ ದಲಿತ ಮಹಿಳೆಯರನ್ನೇ ಏಕೆ ಮೀಸಲಾಗಿಡಲು ಬಯಸುತ್ತವೆ ಎಂಬ ಪ್ರಶ್ನೆ ಹುಟ್ಟುವುದಂತೆ ನಾಜೂಕುತನದಿಂದ ಧಾರ್ಮಿಕ ಹಕ್ಕನ್ನು ದಾರಿಯಲ್ಲಿಯೇ ಅವರು ಬದುಕುವಂತೆ, ದಲಿತರ ಸಾಮಾಜಿಕ ಜೀವನ ವಿಧಾನವಾಗಿಸುವಂತೆ, ಪ್ರಧಾನ ಸಮಾಜದ ಆಳಿಕೆ ಅಂದರೆ ಉಪಸಮಾಜ ಅಥವಾ ಸಮುದಾಯಗಳು ತಮ್ಮ ಹಕ್ಕು ಕಳೆದುಕೊಂಡು ಕೇವಲ ಕರ್ತವ್ಯದ ಬದ್ಧತೆಗೆ ಒಳಪಡಲು ಈ ಧಾರ್ಮಿಕ ನಂಬಿಕೆ, ಸಂಪ್ರದಾಯ, ಆಚರಣೆಗಳು ಶಾಸ್ತ್ರಸಮ್ಮತದ ಮುದ್ರೆ ಧರಿಸಿದವು. ಅವು ಆಚರಣಾ ಮೂಲವಾದವು. ಸಮಾಜದ ಹುಟ್ಟಿಗೆ ಕಾರಣವಾಗಿ ಕ್ರಿಯಾಶೀಲವಾದ ಸಾಂಸ್ಕೃತಿಕ ಶಕ್ತಿ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಯನ್ನು ಪ್ರಬಲ ವರ್ಗದ ಕೈಗೆ ಶ್ರೇಷ್ಠತೆಯ ಅಡಿಯಲ್ಲಿ ಸ್ಥಾಪಿಸಿಕೊಳ್ಳುವಂತೆ ಮಾಡಿದವು. ಜೇಮ್ಸ್ ಫ್ರೇಜರ್ ಅವರು ಪುರಾಣಗಳಿಗೆ ಮಾಟವೇ ಮೂಲ, ಅನೇಕ ಚಿತ್ರದ ಘಟನೆಗಳನ್ನು ಅವು ಅಲಂಕಾರಿಕ ಭಾಷೆಯಲ್ಲಿ ಹೇಳುತ್ತಾನೆ ಮತ್ತು ಆ ಘಟನೆಗಳನ್ನು ಪುನಃ ಸೃಷ್ಟಿಸುತ್ತವೆ. ಹಲವು ಪ್ರಸಂಗಗಳಲ್ಲಿ ಆಚರಣೆಗಳು ತಿಳಿದರೂ ಪುರಾಣ ಉಳಿಯುತ್ತದೆ ಎಂದು ಪುರಾಣದ ಲಕ್ಷಣವನ್ನು ವಿವರಿಸುವಲ್ಲಿ ಪುರಾಣ ಶೋಷಕ ವ್ಯವಸ್ಥೆಯ ಸಾಂಸ್ಕೃತಿಕ ಆಯಾಮವಾಗಿ ಮುಂದುವರೆದುಕೊಂಡು ಬರುತ್ತಿರುವ ದುರಂತವನ್ನು ಅನಾವರಣಗೊಳಿಸುತ್ತಾರೆ.
ಮಾತೃ ಪ್ರಧಾನ ಕುಟುಂಬ ಪಿತೃ ಪ್ರಧಾನ ಕುಟುಂಬವಾಗಿ ಪಲ್ಲಟ ಹೊಂದಿದಾಗ ಆಚರಣೆಗಳೆಲ್ಲವೂ ಸಾಂಸ್ಕೃತಿಕ ಪಲ್ಲಟ ಸಂಭವಿಸಿ ಅವು ಪುರುಷ ಹಿರಿಮೆಗಾಗಿ ಶ್ರಮಿಸಿದವು. ಈ ಪಲ್ಲಟವು ಸ್ತ್ರೀ ಪುರುಷರ ಸಮಾನತೆ ಮತ್ತು ಹಕ್ಕಿನಲ್ಲೂ ಬದಲಾವಣೆಯನ್ನುಂಟು ಮಾಡಿತು. ಸ್ತ್ರೀಯರನ್ನು ಮೂಲೆಗುಂಪು ಮಾಡಿ ವ್ಯಾಪಾರಿ ಕೇಂದ್ರವಾದ ಧಾರ್ಮಿಕ ಸಂಸ್ಥೆಗಳಾದ ದೇವಾಲಯಗಳ ವಾರಸುದಾರರಾಗಿ ಆಚರಣೆಗಳನ್ನು ತಮ್ಮ ಹಿತಾಸಕ್ತಿಗಾಗಿ ಬದಲಾಯಿಸಿಕೊಳ್ಳಲಾಯಿತು. ಇದನ್ನೇ ಡಿ ಕೋಸಾಬಿ ಅವರು ಹೀಗೆ ವಿವರಿಸುತ್ತಾರೆ. ಈ ಮಾತೃ ಪ್ರಧಾನ ಕುಟುಂಬ ವ್ಯವಸ್ಥೆ ರೂಪುಗೊಂಡು ಮಾತೃದೇವತೆಗಳ ಪ್ರತಿನಿಧಿಗಳಾದ ಗ್ರಾಮ ದೇವತೆಗಳು ಗ್ರಾಮದಲ್ಲಿ ಆರಾಧನೆಗೆ ಒಳಗಾದವು. ಸಮೃದ್ಧಿಯ ಆಚರಣೆಗಳೆಲ್ಲ ಸ್ತ್ರೀ ಸಂಬಂಧಿ ಆಚರಣೆಗಳಾದ್ದರಿಂದ ಅನೇಕ ಸಂಸ್ಕೃತಿಗಳಲ್ಲಿ ಗಂಡಿಗೆ ಆಚರಣೆಯ ಹಕ್ಕನ್ನು, ಆಚರಣೆಯ ಸ್ಥಳಕ್ಕೆ ಪ್ರವೇಶವನ್ನು ನಿರಾಕರಿಸಲಾಗಿದೆ. ಮಾನವ ಜೀವನ ವಿಧಾನ ಬದಲಾದಂತೆ ಕೃಷಿಯ ಮುಂದುವರೆದಂಥ ಘಟ್ಟದಲ್ಲಿ ಗಂಡು ಮಹತ್ವದ ಸ್ಥಾನವನ್ನು ಗಳಿಸುತ್ತಾನೆ. ಆಗ ಸಮೃದ್ಧಿಯ ಆಚರಣೆಗಳನ್ನು ನೇರವಾಗಿಸುವ ಅಧಿಕಾರಿಕೆ ಅವನದಾಗುತ್ತದೆ. ಆದರೆ ಹಿಂದೆ ಆಚರಣೆಗಳು ಹೆಣ್ಣಿನ ಮೇಲ್ವಿಚಾರಣೆಯಲ್ಲಿ ಆಗುತ್ತಿದ್ದವು. ಈ ತೊಡಕನ್ನು ನಿವಾರಿಸಲು ಈ ಗಂಡು ಪೂಜಾರಿಯು ಸ್ತ್ರೀ ವೇಷಧಾರಿಯಾಗುತ್ತಾನೆ. ಗಂಡಿನ ಈ ವರ್ತನೆಯನ್ನು ಸತಿಪತಿ ಭಾವದ ಉದಾಹರಣೆಯೆಂದು ಹೇಳಲು ಅವಕಾಶವಿದೆ. ಆದರೆ ಈ ಸಂದರ್ಭದಲ್ಲಿ ಸತಿಪತಿ ಭಾವದ ಪರಿಕಲ್ಪನೆಗಿಂತ ಸ್ತ್ರೀ ಸ್ಥಾನ ಪಲ್ಲಟವಾದ ಚಾರಿತ್ರಿಕ ಸತ್ಯ ಗಮನದಲ್ಲಿಟ್ಟುಕೊಳ್ಳುವುದೇ ಒಳ್ಳೆಯದು. ಏಕೆಂದರೆ ಸಮೃದ್ಧಿಯ ಆಚರಣೆ ಮೂಲದಲ್ಲಿ ಹೆಣ್ಣಿಗೆ ಸಂಬಂಧಿಸಿದ ಹೆಣ್ಣಿನ ಮೇಲ್ವಿಚಾರಣೆಯಲ್ಲಿ ನಡೆಯುತ್ತಿದ್ದ ಆಚರಣೆಯಾಗಿದೆ. ಮತ್ತು ಪುರುಷ ಪ್ರಧಾನ ಕುಟುಂಬ ವ್ಯವಸ್ಥೆ ಗಂಡಿಗೆ ಪ್ರಾಧಾನ್ಯ ನೀಡಿದರೂ ಹೆಣ್ಣು ದೇವತೆ ಗಂಡಿನ ಕೋರಿಕೆಯನ್ನು ಈಡೇರಿಸಬಹುದೆಂದು ಭೀತಿ ಇಲ್ಲಿ ನೆಲೆಗೊಂಡಿದೆ. ಹೆಣ್ಣು ಪ್ರಧಾನವಾಗಿದ್ದ ಸಾಂಸ್ಕೃತಿಕ ಘಟ್ಟವನ್ನು ಮರೆಯಲಾಗಿದೆ. ಸಾಂಕೇತಿಕವಾಗಿ ಅದನ್ನು ಅಭಿನಂದಿಸುವ ಆಚರಣೆಯಾಗಿಯೂ ಗಂಡು ಪೂಜಾರಿಯ ಸ್ತ್ರೀ ವೇಷಧಾರಣೆಯನ್ನು ಗಮನಿಸಬಹುದಾಗಿದೆ. ಆದ್ದರಿಂದ ಗಂಡು ಹೆಣ್ಣಿನಂತೆ ವರ್ತಿಸಲು ಸಾಂಸ್ಕೃತಿಕ ಕಾರಣಗಳೇ ಮುಖ್ಯವಾದವು. ಬೆಂಗಳೂರು ಕರಗ ದೇವತೆಯ ಉತ್ಸವ ಸಂದರ್ಭದಲ್ಲಿ ಅರ್ಚಕನಾದವನು ಸ್ತ್ರೀ ವೇಷಧಾರಿಯಾಗಿರುತ್ತಾನೆ. ಮೂಲದಲ್ಲಿ ಕರಗದ ಉತ್ಸವವು ಸಮೃದ್ಧಿಯ ಆಚರಣೆಯಾಗಿರುವುದಕ್ಕೆ ಇದಕ್ಕೆ ಕಾರಣವಾಗಿದೆ. ಸಮೃದ್ಧಿ ಅಂದರೆ ಆದಾಯದ ಎಲ್ಲ ಮೂಲಗಳು ತನ್ನದಾಗಿಸಿಕೊಂಡವರು ಹೆಣ್ಣನ್ನು ಒಂದು ಭಾಗವನ್ನಾಗಿಸುವುದನ್ನು ಬಿಡಲಿಲ್ಲ. ಅದರಲ್ಲೂ ದಲಿತ ಮಹಿಳೆಯರನ್ನು ತಮ್ಮ ಭೋಗದ ವಸ್ತುಗಳಾಗಿ ಅವಳ ದೇಹದ ಹಕ್ಕನ್ನು ಕಳೆದುಕೊಳ್ಳುವಂತೆ ಮಾಡಿ ಸರ್ವಜನರ ಸ್ವತ್ತನ್ನಾಗಿ ಮಾಡಿತು. ಹೀಗೆ ಮಹಿಳೆಯರೊಂದು ಸಾರ್ವತ್ರಿಕ ಕಾರಣಕ್ಕೆ ಒಳಗಾಗುವುದು ಧಾರ್ಮಿಕ ನಂಬಿಕೆ ಮತ್ತು ಆಚರಣೆಗಳನ್ನು ಗಿಟ್ಟಿಸಿಕೊಳ್ಳುವುದಕ್ಕಾಗಿ. ಅದು ದೇವದಾಸಿಯಾಗಿ ಮಾನವನ ಭೋಗಕ್ಕೆ ಒಳಪಟ್ಟು ತನ್ನ ದೇಹವನ್ನು ಮಾರಿಕೊಂಡು ಬದುಕುವ ನಿಕೃಷ್ಟ ಸ್ಥಿತಿಗೆ ತಂದಿದೆ. ದೇವದಾಸಿಗೆ ಆ ದೇವರು ದೇವಾಲಯದ ಮೇಲಿನ ಒಡೆತನದ ಹಕ್ಕನ್ನು ನಿರಾಕರಿಸಿ ಶೋಷಿಸುತ್ತದೆ. ನಮ್ಮ ಪುರಾಣ ಕಾವ್ಯಗಳು, ಮಹಾಕಾವ್ಯಗಳು ಅದನ್ನು ಸಹಜವೆಂಬಂತೆ ನಂಬಿಸುತ್ತವೆ ಮತ್ತು ರಂಜಿಸುತ್ತವೆ. ಇದರಿಂದ ಜೈನ ಪುರಾಣಗಳೂ ಹೊರತಾಗಿಲ್ಲ. ವ್ಯಕ್ತಿಯೊಬ್ಬ ಶ್ರೇಷ್ಠತೆ ಅಥವಾ ಮೋಕ್ಷವನ್ನು ಹೊಂದಬೇಕಾದರೆ ಭವಾವಳಿಗಳನ್ನು ಹಾಯ್ದು ಹೆಣ್ಣು ಜೀವವಾಗಿ ಹುಟ್ಟಿ ನೋವು, ಕಷ್ಟ, ನಷ್ಟ, ಸಂಕಷ್ಟದಲ್ಲಿ ಖುದ್ದು ಸದ್ವರ್ತನೆ ಮರಣಿಸಬೇಕಾಗುತ್ತದೆ. ಪುರೋಹಿತಶಾಹಿ ವ್ಯವಸ್ಥೆ ತಮ್ಮ ಭೋಗ ಜೀವನದಲ್ಲಿ ಉಪಯುಕ್ತವಾಗುವಂತೆ ಬಹುಸಂಖ್ಯಾತ ಜನರನ್ನು ದುಡಿಸಿಕೊಳ್ಳಲು ಸ್ವರ್ಗ ನರಕ ಸುಖದ ಕಲ್ಪನೆಯನ್ನು ಹುಟ್ಟು ಹಾಕಿದರು. ಅದು ಸತ್ತ ಮೇಲೆ ಲಭಿಸುವುದೆಂದು ಸಾರುತ್ತಾ ಅದನ್ನು ದಕ್ಕಿಸಿಕೊಳ್ಳಬೇಕಾದರೆ ಇಂತಹ ಜೀವನವನ್ನು ಶ್ರಮ, ತ್ಯಾಗ, ಬಲಿದಾನ, ಪರೋಪಕಾರ, ವೀರಗುಣ ಮುಂತಾದವುಗಳನ್ನು ಬದುಕಿನ ಮೌಲ್ಯವಾಗಿಸಿದವು. ಸಂಪ್ರದಾಯ ಮತ್ತು ಆಚರಣೆಗಳು ಇವುಗಳನ್ನು ತನ್ನ ಅಂತಃ ಸ್ವತಂತ್ರಗೊಂಡ ರೂಪು. ಇದರಿಂದ ಸಾಮೂಹಿಕ
ಹಿತಕ್ಕಾಗಿ ಮಹಿಳೆ ಬಲಿಯಾದಳು. ಆದರ್ಶ ಮಾದರಿಗಳಾಗಿ ರೂಪಿಸಲ್ಪಟ್ಟವು. ಕೆಳಜಾತಿ ಮಹಿಳೆ ಊರಗೌಡನ ಮಗಳು ಸೊಸೆಯೇ ಆಗುವುದೆಂದು ನಂಬಿಸಿ ತಮ್ಮ ಕುಟುಂಬದ ಹೆಣ್ಣು ಮಕ್ಕಳನ್ನು ಹಾರಾಗದಂತೆ ರಕ್ಷಿಸಿದವು. ಕೆರೆಗೆ ಹಾರವಾದ ಭಾಗೀರಥಿ ಕೆಳಜಾತಿಯ ಬಂದವಳೇ ಆಗಿದ್ದಾಳೆಂಬ ವಾದ ಇದೆ. ಗ್ರಾಮ ಜೀವನದಲ್ಲಿ ಹನುಮಂತನ ದೇವರ ಓಕುಳಿ ಎಂಬ ಜಾತ್ರೆ ರೂಪದಲ್ಲಿ ಆಚರಣೆ ಪ್ರಸಿದ್ಧವಾದುದು. ಊರಿನ ಈ ಆಚರಣೆಯ ಹಿಂದಿನ ಉದ್ದೇಶ ಕೆದಕಿದರೆ ಇನ್ನೊಂದು ಸಾರ್ವಜನಿಕವಾಗಿ ನಡೆಯುವ ಲೈಂಗಿಕ ಚೇಷ್ಟೆಯೇ ಆಗಿದೆ. ಇದಕ್ಕೆ ದೇವರು ಮತ್ತು ದೈವದ ಸಮ್ಮತಿ ಇದ್ದು, ಅದು ದೇವರ ಹೆಸರಿನಲ್ಲಿ ಧಾರ್ಮಿಕ ಆವರಣದಲ್ಲಿ ಸುರಕ್ಷೆ ಪಡೆದಿದ್ದರಿಂದ ಅದೊಂದು ಶೋಷಣೆಯ ನೆಲೆಯಾಗಿರುವುದನ್ನು ಗುರುತಿಸದಂತೆ ಧ್ವನಿಸಲಾಗಿದೆ. ಸಿಡಿ ಆಡುವುದು, ಕೊಂಡ ಹಾಯುವುದು, ಹುಣ್ಣಿಮೆ ಅಥವಾ ಹೊಸ್ತಿಲ ಹುಣ್ಣಿಮೆಯಲ್ಲಿ ಕೊಂಡ ಹಾಯುವುದು, ಸುತ್ತಿ ಬಳೆ ಹೊಡೆಯುವುದು ಗಮನಿಸಬೇಕಾಗುತ್ತದೆ. ಇದು ಸತಿ ಪದ್ಧತಿ, ನರಬಲಿ ಪದ್ಧತಿ ಇಲ್ಲವಾದರೂ ದಲಿತ ಮಹಿಳೆಯರ ಶೋಷಣೆ ನಿಂತಿಲ್ಲ. ಇವು ಜೀವಂತ ಜನರನ್ನು ಜೀವಚ್ಛವಾಗಿ ಸುಲಿಗೆಯನ್ನು ನಿರಂತರವಾಗಿಸಿವೆ. ಇದನ್ನು ವೈಜ್ಞಾನಿಕವಾಗಿ ವಿಶ್ಲೇಷಿಸಿದ ಸ್ವಾಮಿ ಧರ್ಮತೀರ್ಥರವರು ಹಿಂದೂಗಳ ಬಗ್ಗೆ ಹೇಳುವುದಾದರೆ, ಶತಮಾನಗಳಿಂದ ಅನುವಂಶೀಯ ಶೋಷಕರು ಒಂದು ಸಣ್ಣ ಗುಂಪಿನ ವಂಶದಲ್ಲಿ ಎಲ್ಲಾ ಅಧಿಕಾರವೂ ಕೂಡ ಭಾರತದ ಜನಸಾಮಾನ್ಯರ ಹಿತಕ್ಕೆ ವಿರುದ್ಧವಾಗಿಯೇ ಇವೆ. ಹಿಂದೂಗಳ ಪ್ರಧಾನ ರಾಷ್ಟ್ರೀಯ ಸಂಸ್ಥೆಗಳಾದ ಧಾರ್ಮಿಕ, ಸಾಹಿತ್ಯ, ಸಾಮಾಜಿಕ ಸಂಘಟನೆಗಳು ಮತ್ತು ಸರ್ಕಾರ ಹುಟ್ಟಿ ಬೆಳೆದು ಈ ಶೋಷಕರು ಮತ್ತು ಬ್ರಾಹ್ಮಣ ಧರ್ಮ, ಜಾತಿ, ಪೌರೋಹಿತ್ಯ ಮತ್ತು ಹುಸಿತತ್ವದ ಆಧಾರದ ಮೇಲೆ ಹಿಂದೂಗಳನ್ನು ದಮನ ಮಾಡಿ ಶೋಷಿಸುವ ಸಮಾಜ ವ್ಯವಸ್ಥೆಯೆಂದು ಇದನ್ನು ವ್ಯಾಖ್ಯಾನಿಸಬಹುದು. ಜಾತಿ ದಮನಕಾರಿ ತಂತ್ರಕ್ಕೆ ಪ್ರತಿನಿಧಿಯಾಗಿದೆ. ಪೌರೋಹಿತ್ಯ ಶೋಷಣೆಯ ಸಾಧನವಾಗಿದೆ. ಹುಸಿತ್ವದ ಇವೆರಡರ ಸಮರ್ಥನೆಯಾಗಿದೆ ಎಂದು ಶೋಷಣೆಯ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಆಯಾಮಗಳನ್ನು ಗಮನ ಸೆಳೆದಿದ್ದಾರೆ. ಇವುಗಳ ವಿರುದ್ಧದ ವೈಜ್ಞಾನಿಕ ವೈಚಾರಿಕ ಹೋರಾಟದಲ್ಲೇ ದಲಿತ ಮಹಿಳೆಯರ ಬಿಡುಗಡೆ ಇದೆ. ಪ್ರಗತಿಪರ ಸಮತಾ ಸಮಾಜದ ರಚನಾ ವಿನ್ಯಾಸ ಅಡಕವಾಗಿದೆ. ಕೊನೆಯ ಪಟ್ಟಿಗಳು: ಗ್ರಾಮದೇವತೆ ಜನಪದ ಅಧ್ಯಯನ ಪುಟ 1, ಜನಪದ ಅಧ್ಯಯನ, ಹಿಂದೂ ಸಾಮ್ರಾಜ್ಯಶಾಹಿ ಇತಿಹಾಸ ಪುಟ 2. ಇಷ್ಟು ಈ ಪಾಠವಿದೆ. ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಲೈಕ್ ಮಾಡಿಕೊಳ್ಳಿ. ಆದರೆ ಒಂದು ಷರತ್ತೇನಪ್ಪ ಅಂತಂದರೆ, ಇದು ನಿಮಗೆ ಇಷ್ಟವಾದರೆ ಮಾತ್ರ ಲೈಕ್ ಮಾಡಿ, ಇಲ್ಲದಿದ್ದರೆ ಕಮೆಂಟ್ ಮೂಲಕ ಈ ವಿಡಿಯೋ ಹೇಗಿದೆ ಎಂದು ತಿಳಿಸಿ.